ರಾಜಿ ಮೇಲಿರೋ ಕೋಪಕ್ಕೆ ಸುಮ್ನೆ ಅಪವಾದ ಹೊರಿಸೋದು ಸರಿಯಲ್ಲ. ಶ್ರೀಕಾಂತ, ಮೊದಲು ರಾಗಿಣಿನ ಆಸ್ಪತ್ರೆ ಕರ್ಕೊಂಡೋಗೋ ವ್ಯವಸ್ಥೆ ಮಾಡು. ಬಾ ರಾಣಿ, ಬಾ. ಇವಾಗ ಹೋದ್ರೆ ಯಾವ ಪ್ರಯೋಜನನೂ ಇಲ್ಲ. ನೀವೆಲ್ಲ ಅನ್ಕೊಂಡಿರಷ್ಟು ಮುಗ್ದೆ ಅಲ್ಲ ಚಿಕ್ಕತ್ತೆ. ಮನ್ಸಲ್ಲಿ ಕಪಟ ಇಟ್ಕೊಂಡು ಎಲ್ರ ಮುಂದೆ ಒಳ್ಳೆಯವರು ಅಂತ ನಾಟಕ ಮಾಡ್ತಿರೋ ಕೊಲೆಗಾರ್ತಿ ರಾಗಿಣಿ. ಹೊಟ್ಟೆಲಿರೋ ಮಗುನ ಕೊಲ್ಲೋ ಹೀನ ಮನಸ್ಥಿತಿ ಇಲ್ಲಿ ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ. ಆದ್ರೆ ನಿಮ್ ಹೆಂಡತಿಗಿದೆಯಲ್ಲ ಚಿಕ್ಕ ಮಾವ, ನನ್ ಮಗುನ ಸಾಯಿಸ್ಬೇಕು ಅಂತ ನನ್ನ ತಳ್ಳಿದ್ರು. ರಾಗಿಣಿ, ಯಾಕಮ್ಮ ಹೀಗ್ ಸುಳ್ಳು ಹೇಳ್ತೀಯಾ? ನಾನ್ ಯಾಕಮ್ಮ ಹಾಗೆಲ್ಲ ಮಾಡ್ಲಿ? ಶ್ರೀಕಾಂತ, ಬನಶಂಕರಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೋ, ನಾನು ಹಾಗೆಲ್ಲ ಏನೂ ಮಾಡಿಲ್ಲ. ನನ್ನ ಹಪ್ಪಳ ತರಕ್ಕೆ ಸಾಕು ಚಿಕ್ಕತ್ತೆ. ನಿಮ್ಮ ಮಾತನ್ನ ನಂಬ್ತಾರೆ ಅಂತ ಸುಳ್ಳಿನ ಸತ್ಯ ಮಾಡಬೇಡಿ. ನೀವು ಬಂಜೆ ಅಂತ ನನ್ಗೂ ಬಂಜೆ ಪಟ್ಟ ಕಟ್ಟೋದಿಕ್ಕೆ ಹೊರಟಿದ್ದೀರಾ ಅಲ್ವಾ? ಯಾಕೆ? ಶ್ರೀಕಾಂತ್ ನಿಮ್ ಮಗ ಅಲ್ವಾ? ಅಯ್ಯಯ್ಯೋ, ಇವ್ರಿಗೆ ನಾನ್ ಬಸರಿ ಆಗಿರೋದೇ ಹೊಟ್ಟೆ ಕಿಚ್ಚು. ಇವ್ರಿಗೆ ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಈ ಮನೆಯಲ್ಲಿ ಯಾವ ಮಕ್ಕಳು ಹುಟ್ಟಬಾರ್ದು ಅನ್ನೋ ಕೆಟ್ಟ ಮನಸ್ಥಿತಿ. ಅಯ್ಯೋ ರಾಗಿಣಿ, ಆತರ ಎಲ್ಲ ಮಾತಾಡ್ಬೇಡಮ್ಮ. ರಾಗಿಣಿ, ಬಾಯಿಗೆ ಬಂದಾಗ ಏನೇನೋ ಮಾತಾಡಬೇಡ ಪ್ಲೀಸ್. ಚಿಕ್ಕಮ್ಮ ಏನು ಅಂತ ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹೌದು ರೀ, ನಾನು ನೆನ್ನೆ ಮೊನ್ನೆ ಬಂದವಳಲ್ವಾ, ಅದಕ್ಕೆ ಎಲ್ಲರೂ ಸೇರಿ ನಂದೇ ತಪ್ಪು ಅಂತ ಹೇಳ್ತಿದ್ದೀರಾ. ನನ್ ಮಗು ಕೈ ತಪ್ಪೋದ್ರು ನನ್ನ ನಂಬೋದಿಲ್ಲ ಅಲ್ವಾ ನೀವು? ನನ್ ಮಗುನ ಕೊಲ್ಲಕ್ ಹೋದವರು ನಿಮಗ್ ತುಂಬಾ ಒಳ್ಳೆಯವರು ಅಲ್ವಾ? ಚಿಕ್ಕಿ, ನೀನೇ ಇವನ್ ಮಾತನ್ನ ನಂಬ್ಕೊಂಡು ಅಮ್ಮನ ಮೇಲೆ ಅನುಮಾನ ಪಡ್ತಾ ಇದೀಯ ನೀನು? ಅವನಿಗೇನು ಗೊತ್ತಾಗಲ್ಲ ಚಿಕ್ಕಿ. ದಿನ ಅವನಿಗೆ ಊಟ ಮಾಡು, ಟ್ಯಾಬ್ಲೆಟ್ ತಗೋ ಅಂತ ಬಲವಂತ ಮಾಡ್ತಾರಲ್ಲ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಏನೇನೋ ಮಾತಾಡಿದ್ದಾನೆ. ಅದು ನಂಬ್ಕೊಂಡು ಇಲ್ಲ ಅಗಸ್ತ್ಯ, ಅವ್ನು ನಿಜಾನೇ ಹೇಳ್ತಿದ್ದಾನೆ. ಚಿಕ್ಕಿ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನ್ಗೆ? ಅಗಸ್ತ್ಯ, ನನ್ನ ಮಾತು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ದಾಮಿನಿ ಅಮ್ಮವರು ಅಡ್ಗೆ ಮನೇಲಿ ಹಾಲಿನ ಲೋಟಕ್ಕೆ ಏನು ಹಾಕ್ತಿದ್ದನ್ನ ನಾನೇ ನೋಡ್ದೆ. ಆದ್ರೆ ಅದು ವಿಷ ಅನ್ನೋದು ನಾನು ಹೇಳ್ತಾ ಇಲ್ಲ. ಇದನ್ನ ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತ ಹೇಳ್ತಾರೆ. ಎಷ್ಟು ದಿನದಿಂದ ಕಾಯ್ತಿದ್ದೆ ಅಮ್ಮ ಮಗನ್ನ ದೂರ ಮಾಡೋದಕ್ಕೆ. ಅಗಸ್ತ್ಯ, ಎಲ್ರಿಗೂ ಇಷ್ಟೊಂದು ಅನುಮಾನ ಇದೆ ಅಂದ್ಮೇಲೆ ಆ ಹಾಲನ್ನು ಕುಡಿಬೇಡ, ಕೊಡಪ್ಪ. ನೀನೇನಕ್ಕ ಹೀಗಾಡ್ತಿದೀಯಾ? ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ. ಇಷ್ಟು ದಿನ ನನ್ ಮೇಲಿದ್ದ ಸಂಶಯ ಈಗ ನಿನ್ ಮೇಲೆ ಬಂದಿದೆ ಅಷ್ಟೇ. ತಾಯಿ ಪ್ರೀತಿ ಪವಿತ್ರವಾದದ್ದು. ಅವಳು ಕೊಡೋ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಆದ್ರೆ ನಾನ್ ಕೊಟ್ಟಿರೋ ಹಾಲಲ್ಲಿ ಹಾಲ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆಲ್ಲ ನಾನು ಅಗಸ್ತ್ಯನ್ ಸಾಯಿಸೋದಕ್ಕೆ ವಿಷ ಹಾಕಿದ್ದೀನಿ ಅನ್ನೋ ಅನುಮಾನ ಇದ್ರೆ ಈ ಹಾಲನ್ನ ನಾನೇ ಕುಡಿತೀನಿ. ನಿಮ್ಗೆಲ್ಲ ಈಗ್ಲಾದ್ರೂ ನಂಬಿಕೆ ಬಂತ ನಾನು ನನ್ ಮಗನ ಸಾಯಿಸೋ ಅಷ್ಟು ಕ್ರೂರ ತಾಯಿ ಅಲ್ಲ ಅಂತ? ಏನೇ ಭಕ್ತಿ, ಈಗ್ಲಾದ್ರೂ ನಿನ್ಗೆ ಸಮಾಧಾನ ಆಯ್ತಾ? ಇಲ್ಲ ಇನ್ನೂ ಏನಾದ್ರೂ ಸಾಬೀತ್ ಮಾಡೋದಿದ್ಯಾ ನಿನಗೆ?
ಈ ವಿಷ ಬೆರೆಸಿರೋ ಹಾಲನ್ನ ಅಗಸ್ತ್ಯ ಮಾತ್ರ ಕುಡಿಬೇಕು. ಆ ರೀತಿ ಏನಾದ್ರೂ ಪ್ಲಾನ್ ಮಾಡೋಣ. ಅಕ್ಕ, ನಾವಿದ್ರಲ್ಲಿ ನೇರವಾಗಿ ಇನ್ವಾಲ್ವ್ ಆಗೋದು ಬೇಡ. ಈ ವಿಷ ಬೆರ್ತಿರೋ ಹಾಲನ್ನ ಮಹಿಮನ್ ಕೈಯಲ್ಲಿ ಕೊಟ್ಟು ಕಳ್ಸೋಣ. ಆಗ ಎಲ್ಲ ಸರಿ ಹೋಗುತ್ತೆ. ಮೊದಲಿಗೆ ಈ ವಿಷದ ಹಾಲಿನ ಬದಲು ಈ ಮಾಮೂಲಿ ಹಾಲನ್ನೇ ಕೊಟ್ಟು ಕಳ್ಸೋಣ. ಸರಿ, ಹಾಗೆ ಮಾಡೋಣ. ಈ ಮನೆಯಲ್ಲಿ ನನ್ ಮಾತಿಗೆ ಬೆಲೆ ಇಲ್ಲ ಅಂತ ಗೊತ್ತಿತ್ತು, ಆದ್ರೆ ನನ್ ಮಗು ಜೀವಕ್ಕೂ ಬೆಲೆ ಇಲ್ಲ ಅಂತ ಇವತ್ ಗೊತ್ತಾಗ್ತಿದೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಈ ಕಡೆ ಬಾ. ನೋಡ್ರಿ, ನಾನೇನು ಮಾಡಿ ನೋಡಮ್ಮ ರಾಗಿಣಿ, ನೀನು ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಮ್ಗೆ ನಿನ್ ಮೇಲಾಗ್ಲಿ ಮಗು ಮೇಲಾಗ್ಲಿ ಯಾವುದೇ ಥರ ದ್ವೇಷ ಇಲ್ಲ. ಶ್ರೀಕಾಂತ, ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ನಡಿ. ಬಾರಾಣಿ. ನಿಮ್ದು ಬರೀ ಬಾಯಿ ಮಾತಲ್ಲ ಅಷ್ಟೇ ಕಾಳಜಿ. ಶ್ರೀಕಾಂತ, ಈಗ ವಾದ ಮಾಡೋ ಸಮಯ ಅಲ್ಲ. ಮೊದ್ಲು ರಾಗಿಣಿನ ಆಸ್ಪತ್ರೆ ಕರ್ಕೊಂಡೋಗಿ ಮಗುಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಬೇಗ ಕರ್ಕೊಂಡ್ ನಡಿಯೋ. ನಡಿ ರಾಣಿ. ಬೇಡ ಅಂತ ಹೇಳದ್ನಲ್ಲ, ಇವಾಗ ಹೋದ್ರೆ ಯಾವ ಪ್ರಯೋಜನನೂ ಇಲ್ಲ. ರಾಣಿ, ನೀನೇನೇನೋ ಯೋಚನೆ ಮಾಡ್ತಿದ್ಯಾ. ಬಾ, ಹಾಸ್ಪಿಟ್ಲ್ಗೆ ಹೋಗೋಣ. ನಾನ್ ಎಲ್ಗೂ ಬರಲ್ಲ. ಹೊಟ್ಟೆಲ್ ಮಗು ಚೆನ್ನಾಗಿದ್ರೂನು ಈ ಚಿಕ್ಕತ್ತೆ ಮತ್ತೆ ಮಗುನ ಸಾಯಿಸಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ನನ್ ಮಗು ಹೊಟ್ಟೆಲೆ ನೆಮ್ಮದಿಯಾಗಿ ಹೋಗ್ಲಿ ಬಿಡಿ. ನೋಡೋಣ, ಏನೇನೋ ಮಾತಾಡ್ತಿದ್ಯಾ. ಸುಮ್ಮನಿರು. ನಡಿ ನಡಿ, ಹಾಸ್ಪಿಟ್ಲಿಗೆ ನಡಿ. ನಡಿ ಇದಳು. ನಡಿ ನಡಿ ನಡಿ. ನಾನ್ ನಿಮ್ ಜೊತೆ ಬರ್ಬೇಕು ಅಂದ್ರೆ ನನ್ ಮಗುನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರೋ ಈ ಕೊಲೆಗಾರ್ತಿನ ಮೊದ್ಲು ಮನೆಯಿಂದ ಆಚೆ ಹಾಕಿ. ಮಗುನ? ಯಾವ ಮಗು? ನನ್ ಮಗು, ನನ್ ಕಂದನ್ ಬಗ್ಗೆ ನಾನ್ ಮಾತಾಡ್ತಿದ್ದೀನಿ. ನಿಜವಾಗ್ಲೂ ನಿಮ್ಮ ಮಗುನಾ? ಯಾಕೆ ಶ್ರವಣ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನೋಡ್ರಿ ಅವ್ನು ಹೇಗ್ ಮಾತಾಡ್ತಿದ್ದಾನೆ ಅಂತ. ಶ್ರವಣ, ಈ ಟೈಮಲ್ಲಿ ಜಗಳ ಬೇಡ, ಸುಮ್ಮನಿದ್ಬಿಡು. ಈಗ ನಾನು ಸುಮ್ಮನಿದ್ರೆ ಚಿಕ್ಕಮ್ಮಂಗೆ ಮೋಸ ಮಾಡ್ದಂಗಾಗುತ್ತೆ. ಇವ್ರು ಹೇಳ್ದಂಗೆ ಚಿಕ್ಕಮ್ಮ ಏನು ತಪ್ಪು ಮಾಡಿಲ್ಲ. ನಿನಗ್ ಗೊತ್ತಾ ಅವ್ರೇನು ತಪ್ಪು ಮಾಡಿಲ್ಲ ಅಂತ ನೀನ್ ನೋಡಿದ್ಯಾ? ನನ್ಗೆಲ್ಲ ಗೊತ್ತಿದೆ. ಅದನ್ನ ಎಲ್ರಿಗೂ ಗೊತ್ತು ಮಾಡಿಸ್ತೀನಿ. ಅಮ್ಮ, ಆ ಚಿಂತೆ ಮತ್ತೆ ಚಿಕ್ಕಿ ಮಾಡಿರೋ ಕೆಲಸಕ್ಕೆ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಅವರಿಬ್ರು ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀನ್ ಯಾಕಂದ ಕ್ಷಮೆ ಕೇಳ್ತೀಯ? ಕೆಲವೊಂದ್ಸಲ ನಮ್ಮವರೇ ನಮ್ಗೆ ಶತ್ರುಗಳಾಗ್ಬಿಡ್ತಾರೆ. ಇದ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮುಂದೆ ಈ ಅಮ್ಮ ಇಲ್ದೇ ಇದ್ದಾಗ್ಲೂ ನೀನ್ ತುಂಬಾ ಹುಷಾರಾಗಿರ್ಬೇಕು. ಅಂದ್ರೆ ಏನಕ್ಕ ನಿನ್ ಮಾತಿನ ಅರ್ಥ? ನಮ್ಮನ್ನೆಲ್ಲ ಬಿಟ್ಟು ಹೋಗುವಂತ ಮಾತು ಯಾಕೆ ಆಡ್ತಾ ಇದೀಯಾ? ಏ ಭಕ್ತಿ, ಯಾರ ಮೇಲೆ ಎಂಥ ಆರೋಪ ಮಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ಅಚಿಂತ್ಯ ಹೇಗೆ ಅಂತ ಎಲ್ರಿಗೂ ಗೊತ್ತಿದೆ. ನೀನು ಅವನ ಜೊತೆ ಸೇರ್ಕೊಂಡು ನಮ್ಮ ಅಕ್ಕನ ಮೇಲೆ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ? ಇಲ್ಲ ಚಿಕ್ಕತ್ತೆ, ನಾನು ದಮಯಂತಿ, ಹೋಗ್ಲಿ ಬಿಡು. ಮಕ್ಳು ತಪ್ಪು ಮಾಡ್ತಾರೆ, ಹಾಗಂತ ಅವ್ರ ಮೇಲೆ ನಾವು ದ್ವೇಷ ಸಾಧಿಸೋದಕ್ಕಾಗತ್ತಾ? ಈ ನಿನ್ನ ಒಳ್ಳೆ ಗುಣನೇ ಅಕ್ಕ ನಿನಗೆ ಮುಳುವಾಗಿರೋದು. ಸರಿ, ಇದೊಂದು ಚಿಕ್ಕ ವಿಷಯ, ಯಾಕಿದನ್ ದೊಡ್ಡದು ಮಾಡ್ತಾ ಇದ್ದೀರಾ? ಕರೆಕ್ಟ್ ದೊಡ್ಡಮ್ಮ. ದೊಡ್ಡಮ್ಮ, ಹಾಲಿನ ಶುರುವಾದ ಜಗಳ
ನಾಲ್ಗೆ ಮುಗಿಲಿ. ದಾಗ ಇಲ್ಲಿ ಹಾಲಿಗೋಸ್ಕರ ಯುದ್ಧನೇ ನಡೀತಾ ಇದೆ. ಆದರೆ ನಮ್ಮುದ್ದು ಇನ್ನೊಂದು ಗ್ಲಾಸ್ ಹಾಲು ಬೇರೆ ತಂದಿದ್ದಾಳೆ. ಈಗ ಇದಕ್ಕೆಂಥ ಯುದ್ಧ ಆಗುತ್ತೋ ಏನು ಕಥೆನೋ. ದೊಡ್ಡಮ್ಮ, ಈಗ ನೀವೇ ನಿಮ್ ಕೈಯಾರೆ ಈ ಹಾಲನ್ನ ಅಣ್ಣನ್ ಕೊಡಿ, ಎಲ್ಲ ಸರಿ ಹೋಗುತ್ತೆ.